ಗರುಡ ಪುರಾಣ ಅಂದ್ರೆ ಏನು? ನಿಜವಾಗ್ಲೂ ಏನಾಗತ್ತೆ ಮನುಷ್ಯ ಸತ್ತ ಮೇಲೆ ಮತ್ತೆ ಸಾಯ್ಬೇಕಾದ್ರೆ ನೀನ್ ನಂಗೆ ಹೇಳಲೇಬೇಕು ಅಂದಾಗ ವಿಷ್ಣು ತನ್ನ ಬಾಯಿಂದಾನೆ ಗರುಡನಿಗೆ ಹೇಳ್ದಂತ ಇದು ಗೌಪ್ಯವಾದ ಒನ್ ಆಫ್ ದ ಪುರಾಣಸ್. ಇದು ತುಂಬಾ ಮಿಸ್ಟರಿ ಉಳಿಸ್ಬಿಟ್ರು. ಗರುಡ ಪುರಾಣ ಓದಿದ್ರೆ ಯಾರಾದ್ರೂ ಸಾಯ್ತಾರೆ. ನಾನ್ ಹೇಳೋದು ಎಲ್ರಿಗೂ ಕೊಡ್ಬೇಕಾದಂತ ಬೆಸ್ಟ್ ಗಿಫ್ಟ್ ಅಂದ್ರೆ ಅಲಾಂಗ್ ವಿತ್ ಭಗವದ್ಗೀತಾ, ನನ್ನ ಜೀವನದ ನಂತರ ಏನಾಗತ್ತೆ ಇಲ್ಲಿ ಕರ್ಮಗಳನ್ನ ನಾನು ಬ್ಯಾಡ್ ಕರ್ಮ ಮಾಡಿದ್ರೆ ಅನ್ನೋ ಆ ಭಯ ಗರುಡ ಪುರಾಣವನ್ನು ಗಿಫ್ಟ್ ಆಗಿ ಕೊಡಬೇಕು. ಯಾರು ಸಾಯ್ತಾ ಇರೋ ಮನುಷ್ಯನಿಗೆ ಕಿವಿನಲ್ಲಿ ಬಂದು ದೇವ್ರ ಹೆಸರನ್ನ ಹೇಳ್ತಾನೋ ಅವನೇ ನಿನ್ನ ನಿಜವಾದ ಬಂಧು. ಯಾರು ಅಳ್ತಾ ಕೂತ್ಕೊಂಡು ಅಯ್ಯೋ ಅಯ್ಯೋ ನೀ ಇನ್ನು ಬದುಕಿರ್ಬೇಕು ಅನ್ನೋ ಅವನು ನಿಜವಾದ ಶತ್ರು. ಯಾಕೆ ಬೇಗ ಸುಡಬೇಕು ಅಂತಾರೆ, ಅದಕ್ಕೂ ಇದು ಲಿಂಕ್ ಬರುತ್ತೆ ನೋಡಿ. ಅಲ್ಲಿ ಮೇಲೆ ಕರ್ಕೊಂಡು ಹೋದ್ಮೇಲೆ ತಿರ್ಗಿ ವಾಪಸ್ ಕರ್ಕೊಂಡ್ ಬರ್ತಾರ ಅವನನ್ನು. ನೋಡಪ್ಪ, ನಿನ್ಗೆಲ್ಲ ಆಪರ್ಚುನಿಟಿ ಕೊಟ್ಟಿದ್ದೆ ಭೂಲೋಕದಲ್ಲಿ, ಎಲ್ಲ ನಿನ್ ಮುಂದೆ ಪ್ಲೆಷರು ಸುಖ ಎಲ್ಲವನ್ನೂ ಕೊಟ್ಟಿದ್ದೆ. ನೀನ್ ಅದನ್ನ ಧಾರ್ಮಿಕವಾಗೇ ಪಡ್ಕೋಬಹುದಿತ್ತು. ಯಮಲೋಕ ನಿಜವಾಗ್ಲೂ ಇದೆಯಾ? ಇಟ್ಸ್ ಲೈಕ್ ಅ ಕೋರ್ಟ್ ಸರ್. ಕೋರ್ಟ್ ತರಾನೇ ಅವ್ನು ಕರೆಸ್ತಾನೆ ಎಲ್ರನ್ನು. ಅವನೇ ತುಂಬಾ ಘೋರವಾಗಿ ನಿಂತ್ಕೊಂಡು ಪ್ರಶ್ನೆಗಳನ್ನ ಕೇಳ್ತಾನೆ. ತುಂಬಾ ಚೆನ್ನಾಗಿದೆ. ನಮ್ಮ ಮನುಷ್ಯರು ಬುದ್ಧಿವಂತರು ಅಲ್ಲೂ ಹೋಗಿ ಅಡ್ಜಸ್ಟ್ ಮಾಡ್ಕೊಂತಾರೆ. ಚಿಕ್ಕದು ಒಂದು ಕಳ್ತನ ಏನೋ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಯಾರಿಗೂ ಗೊತ್ತಿಲ್ದಂಗೆ ತಮಿಶ್ರಮ್ ಅನ್ನೋದು ಒಂದು ಶಿಕ್ಷೆಯನ್ನ ಕೊಡ್ತಾರೆ. ಆ ದೇಹವನ್ನು ಹೆಂಗ್ ಕೊಟ್ಟಿರ್ತಾರೆ ಅಂದ್ರೆ ನಿನ್ನ ನೋವು ನಿನ್ನ ಕರ್ಮ ಗೊತ್ತಾಗ್ಬೇಕು ನಿನಗೆ. ರೌರವಮ್ಮ ಹಾವುಗಳು ಕಚ್ಚೋದು, ಈ ಜಮೀನೆಲ್ಲ ಕಬಳಾಯಿಸ್ಕೋತಾರಲ್ಲ, ಅದ್ರಲ್ಲಿ ಇನ್ನ ದೊಡ್ಡದು. ಈಗ ಪ್ರಾಣಿಗಳನ್ನ ಹಸುಗಳನ್ನ ಕೂಡ ಕೊಂದು ತಿಂತಾರಲ್ಲ, ಕುಂಬಿಪಾಕಂಗ್ ಹಾಕ್ತಾರೆ. ಕೆಲವೊಂದು ಪಾಪಿಗಳು ಇರ್ತಾರೆ, ಅಪ್ಪ ಅಮ್ಮನ ಹೊಡಿತಾರೆ. ಸೊ ಇಂಥ ಪಾಪಿಗಳಿಗೆ ಏನ್ ಶಿಕ್ಷೆ? ಕಾಲಸೂತ್ರಂ ಅಂತ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಇನ್ನ ಕೆಲವ್ರು ಇರ್ತಾರೆ, ಅಪ್ಪ ಸಂಪಾದನೆ ಮಾಡಿ ಇಟ್ಬಿಟ್ಟಿದ್ದಾನೆ ಅಂತ ಸೋಂಬೇರಿಗಳು, ಗೊತ್ತಾ? ಅವ್ರಿಗೂ ಇದೆಯಾ? ಸತ್ತನಂತ ಒಬ್ಬ ಮನುಷ್ಯ ಅದೇ ಏನ್ ಟ್ರಾವೆಲ್ ಮಾಡ್ತಾನಲ್ಲ, ಈಗ ನೀವ್ ಹೇಳ್ದಂತ. ಬಟ್ ಹೊರಡ್ಬೇಕಂದ್ರೆ ನೀವು ಒಂದು ನದಿ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರ, ವೈತರಣಿ ನದಿ. ವೈತರಣಿ ನದಿ ತುಂಬಾ ಕ್ರೂರವಾಗಿ ಕೆಟ್ಟದಾಗಿ ಹೆಂಗಿದೆ ಅಂದ್ರೆ ರಕ್ತ, ಕೀವು, ಮೂಳೆಗಳು ಕೊಳತೋಗಿರೋಂತ ನದಿಲಿ ನಿಮ್ಮನ್ನ ಟ್ರಾವೆಲ್ ಮಾಡಿಸ್ತಾನೆ. ಅಂದ್ರೆ ನೀವ್ ಎಂತ ಕರ್ಮಗಳನ್ನ ಮಾಡಿರ್ತೀರಾ ಇಲ್ಲಿ ಡಿಪೆಂಡ್ಸ್ ಆನ್ ದೇರ್ ಕರ್ಮನ ನೋಡಿ ಇಲ್ಲಿ ಯೋನಿಯನ್ನ ಫಿಕ್ಸ್ ಮಾಡ್ತಾರೆ, ನೀನ್ ಯಾರ ಮನೇಲಿ ಹುಟ್ಟಬೇಕು ಅನ್ನೋದಕ್ಕೆ. ಮನುಷ್ಯ ಸಾಯ್ತಾ ಇರ್ಬೇಕಾದ್ರೆ ಯಮದೂತರು ನಿನಗೆ ಕಾಣಿಸೋ ಬದಲು ದೇವಾನು ದೇವತೆಗಳು ನಿಂತು ನಿನಗೆ ವೆಲ್ಕಮ್ ಮಾಡಿ ಅವರು ರಥದಲ್ಲಿ ನಿನ್ನನ್ನ ನಡೆಸೋದು ಇಲ್ವಂತೆ. ನಿಜವಾಗ್ಲೂ ನಾವು ಒಂದ್ ಹೆಜ್ಜೆ ಇಟ್ರೆ ಪರಮಾತ್ಮ 10 ಹೆಜ್ಜೆ ಇಟ್ಟು ಬಂದು ನನ್ನ ಕೈ ಹಿಡ್ಕೋತಾರಂತೆ.